ವೆಲ್ಕಮ್ ಟು ಸುಮಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ತುಂಬ ದಿನ ಆದಮೇಲೆ ಈಗ ಮಿಷಿನ್ನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ಮಿಷಿನಲ್ಲಿ ಏನಂತ ಹೇಳಿದರೆ, ಸೊ ನಾವು ಕತ್ರಿ ಇಡುವಾಗ ಒಂದು ಮಿಷಿನ್ ಹಾಳಾಗಬಾರ್ದು ಅಂತ, ಮಿಷಿನ್ ಹಾಳಾಗಬಾರ್ದು ಅಂತ ಒಂದು ಪೌಚ್ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಯಾವ ಥರ ಸ್ಟಿಚ್ ಮಾಡಬೇಕು, ನೀವು ಕೂಡ ನಿಮ್ಮ ಮಿಷಿನ್ ಹಾಲ್ಗೆ ಈ ಥರ ಫ್ಲೂಯಿಡು ಚೆನ್ನಾಗೇ ಇರಬೇಕು, ಯಾವ ಥರ ಗೀಜ ಬಜ ಆಗಿರಬಾರ್ದು, ತುಂಬ ದಿನ ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ನೀವು ಕೂಡ ಈ ಥರ ಒಂದು ಪೌಚನ್ನ ರೆಡಿ ಮಾಡ್ಕೋಬೋದು. ಸೊ ನನ್ನದು ಪೌಚ್ ಬಂದುಬಿಟ್ಟು ತುಂಬ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ನಾನು ಬೇರೆ ಪೌಚನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಯಾವ ಥರ ಸ್ಟಿಚ್ ಮಾಡೋದು ಅಂತ ನೀವು ಕೂಡ ತೋರಿಸ್ತೀನಿ ಈ ಒಂದು ಕ್ಲಾಸಲ್ಲಿ. ಸೊ ನೋಡ್ತಾ ಇರ್ಬೋದು, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಪೌಚ್ ರೀತಿ. ಈ ಥರ ಬಂದುಬಿಟ್ಟು ಪೌಚ್ ರೀತಿ ಇರುತ್ತೆ. ನಾವು ಇದರೊಳಗಡೆ ಕತ್ರಿ ಆಗಿರ್ಬೋದು. ಇಲ್ಲಿ 4 ಲೇಯರ್ ಬರುತ್ತೆ, 4 ಬರುತ್ತೆ. ಅಲ್ಲಿ 1 ನೋಡ್ತಾ ಇರ್ಬೋದು, ಇದು 1 2 3 1 2 3 4 ಅಂದರೆ 4 ಕ್ಲಾತ್ 4 ಭಾಗ ಬರುತ್ತೆ. ಬಟ್ ಇಲ್ಲಿ ಪೌಚ್ ಬಂದುಬಿಟ್ಟು 3 ಇರುತ್ತೆ. ಸೊ 3 ಇರುತ್ತೆ. ನೋಡಿ, ಇಲ್ಲಿ ನಾನು ಬಂದುಬಿಟ್ಟು ಸ್ಕೇಲೆಲ್ಲ ಇಟ್ಕೊಂಡಿದ್ದೆ. ಸೊ ನೋಡಿ, ಈ ಥರ ಸ್ಕೇಲ್ಸ್ಗಳಾಗಿರ್ಬೋದು, ನಾವು ಕತ್ರಿಗಳಾಗಿರ್ಬೋದು, ನೋಡ್ತಾ ಇರ್ಬೋದು ಸ್ಕೇಲು. ಈ ಥರ ಸ್ಕೇಲ್ಗಳೆಲ್ಲ ನಾವು ಅಲ್ಲಿ ಇಲ್ಲಿ ಇಟ್ಟರೆ ಬೇಗ ಕಳೆದೋಗುತ್ತೆ, ಹಾಗಾಗಿ ಒಂದೇ ಸೈಡ್ ಇಟ್ಟರೆ ಎಂತ ಆಗಲ್ಲ. ನೋಡಿ, ಇದು ಬಂದುಬಿಟ್ಟು ಸ್ಕೇಲು. ಈ ಥರ ಸ್ಕೇಲನ್ನು ನಾನು ಈ ಥರ ಒಂದು ಪೌಚ್ ರೆಡಿ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೆ ಮಿಷಿನಲ್ಲಿ. ಸೊ ಹಾಗೆ ನಾವು ಚಿಕ್ಕ ಪುಟ್ಟ ಮೆಟೀರಿಯಲ್ಸ್ ಕೂಡ ಇದರಲ್ಲಿ ನಾವು ಇಟ್ಕೊಬೋದು. ಹಾಗಿದ್ರೆ ನಮಗೆ ಥ್ರೆಡ್ಡು ಯಾವುದೇ ಕಾರಣಕ್ಕೂ ಕೂಡ ಬೇಗ ಹಾಳಾಗಲ್ಲ. ಸೊ ಇದು ಹಾಲ್ಗೆ ಅಲ್ವಾ, ಪ್ಲೌಡು ಯಾವುದೇ ಕಾರಣಕ್ಕೂ ಕೂಡ ಬೇಗ ಹಾಳಾಗಲ್ಲ. ಅದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಕಾಟನ್ ಬಟ್ಟೆಯಲ್ಲಿ ಆದಷ್ಟು ಹೊಲಿಬೇಕು. ಕಾಟನ್ ಬಟ್ಟೆ ಯೂಸ್ ಮಾಡಿಲ್ಲ ಅಂತ ಹೇಳಿದರೆ ಈ ಥರದವೆಲ್ಲ ಸ್ಮಾಲ್ ಥಿಂಗ್ಸ್ ಎಲ್ಲ ನಾನು ಬೇಗ ಸಿಗಲ್ಲ ಅಂತ ಹೇಳಿ ಇದರೊಳಗೆ ಇಟ್ಕೊಂಡಿರ್ತೀನಿ. ಓಕೆನಾ? ಸೊ ನೋಡೋಣ ಯಾವ ಥರ ಸ್ಟಿಚ್ ಮಾಡೋದು ಅಂತೇಳಿ ಬನ್ನಿ ತೋರಿಸ್ತೀನಿ. ನನಗೆ ಇವಾಗ ಈ ಥರದೊಂದು ವೇಸ್ಟ್, ಈ ಥರದ ಒಂದು ವೇಸ್ಟು ನಮ್ಮ ಮನೇಲಿ ಶರ್ಟ್ ಇತ್ತು, ಆ ಥರ ಶರ್ಟ್ ತೊಗೊಂಡಿದ್ದೀನಿ. ಇದು ತುಂಬ ಗಟ್ಟಿನೇ ಇದೆ, ಬಟ್ ಯೂಸ್ ಮಾಡಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಶರ್ಟಿಂದ ನಾನು ಆ ಥರ ಕ್ಲಾತನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಬನ್ನಿ ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ. ಯಾರಿಗಾದ್ರೂ ನನ್ನ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಸೊ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಬನ್ನಿ ಯಾವ ಥರ ಅಂತ ನೋಡೋಣ. ಸೊ ನೋಡ್ತಾ ಇರ್ಬೋದು, ಒಂದು ಓಲ್ಡ್ ಕ್ಲಾತಲ್ಲಿ ನಾವು ಯಾವ ಥರ ಡಿಸೈನ್ ಆಗಿ ಮಾಡ್ಕೋಬೋದು. ಮನೇಲಿ ಎಲ್ಲರ ಮನೆಯಲ್ಲೂ ಕೂಡ ಓಲ್ಡ್ ಕ್ಲಾತ್ ಇದ್ದೇ ಇರುತ್ತೆ, ಹಳೆ ಬಟ್ಟೆಗಳು. ನಾವು ತುಂಬ ಕೆಲವರು ಮನೆಯಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಮನೆಯಲ್ಲಿ ಹಾಗೆ ಕಟ್ಟಿಡ್ತಾರೆ. ಸೊ ಇನ್ನು ಕೆಲವರು ಬಿಸಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಾವು ಓಲ್ಡ್ ಕ್ಲಾತನ್ನು ಬಿಸಾಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ತುಂಬ ವೆರೈಟೀಸ್ ಆಗಿ ನಾವು ಓಲ್ಡ್ ಕ್ಲಾತನ್ನು ಹೊಸ ಕ್ಲಾತಾಗಿ ಮಾರ್ಪಡಿಸ್ಬೋದು, ಅಂದರೆ ನಾವು ಮಾಡ್ಬೋದು ಅಂತ ಹೇಳಿ. ಸೊ ಒಂದು ಯಾವ ಥರ ಮಾಡ್ಬೋದು ಅಂತ ನಾನು ಒಂದು ಚಿಕ್ಕದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದದಲ್ಲಿ. ಸೊ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಹೆಡ್ಜಿಗೆ ಹೊಲಿತೀನಿ. ಓಕೆನಾ? ಕೈಯಾಗೆ ಹೊಲ್ಕೊಳ್ಳೋರು ಇದ್ದರೆ, ಸೊ ನಮ್ಮ ಹತ್ರ ಮಿಷಿನ್ ಇಲ್ಲ ಅಂದ್ಕೊಳೋರು ಸೊ ಕೈಯಲ್ಲೇ ಕೂಡ ಸ್ಟಿಚ್ ಮಾಡ್ಕೋಬೋದು, ಕೈಯಲ್ಲಿ ಹೆಮ್ಮಿಂಗ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮಿಷಿನ್ ಇಟ್ಕೊಂಡು ಕೆಲವ್ರಿಗೆ ಗೊತ್ತಿರಲ್ಲ ಪ್ಲೈವುಡ್. ಮಿಷಿನಲ್ಲಿ ನಾನು ನೋಡ್ತಾ ಇರ್ಬೋದು, ಪ್ಲೈವುಡ್ ಎಲ್ಲ ಹಾಳಾಗೋದಾಗಲಿ ಅಥವಾ ನಾವು ಸ್ಟಿಚ್ ಮಾಡಿ ಕತ್ರಿ ಪಕ್ಕದಲ್ಲಿ ಇಡುವಾಗ ಪ್ಲೈವುಡ್ ಎಲ್ಲ ಗೀಜ ಬಜ ಆಗತ್ತೆ. ಹಾಗಾಗಿ ಆ ಪ್ಲೈವುಡಿಗೆ ನಾನು ಸೇಫ್ಟಿಯಾಗಿ ಮತ್ತು ಕತ್ರಿಗಳು ಯಾವುದೇ ಕಳೆದೋಗದೇ ಬೇಗ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಒಂದು ಪೌಚು ರೀತಿಯಾಗಿ ಲಾಂಗ್ ಲೆಂತ್ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೊ ಒಂದು ಸ್ವಲ್ಪ ನೋಡಿಬಿಟ್ಟು ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಪೂರ್ತಿಯಾಗಿ ನೋಡಿ ಯಾವ ಥರ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ, ಒಂದು ಪೌಚನ್ನು ಮಾಡ್ಕೊಳ್ತೀನಿ ಅಂತ. ಎಲ್ಲರ ಹತ್ರ ಮಿಷಿನ್ ಇರುತ್ತೆ, ಕೆಲವರು ಈ ಥರ ಸಮ್ಟೈಮ್ಸು ಕೆಲವರು ಜನ ಮಾತ್ರ ಈ ಥರ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ಹಾಗೆ ಇಟ್ಕೊಂಡಿರ್ತಾರೆ ಮಿಷಿನಲ್ಲಿ. ಬಿಗಿನರ್ಸ್ಗಂತೂ ಗೊತ್ತೇ ಇರಲ್ಲ ಈ ಥರ ಎಲ್ಲ ಯೂಸ್ಫುಲ್ ಮಾಡ್ಕೋಬೋದು. ಮಿಷಿನನ್ನು ಹಾಳು ಮಾಡದೇ ಯಾವ ಥರ ನಾವು ಸೇಫ್ಟಿಯಾಗಿ ಇಟ್ಕೋಬೇಕು ಕತ್ರಿ ಎಲ್ಲ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಹಾಗಾಗಿ ಅವರಿಗೊಂದು ಈ ಥರ ತೋರಿಸ್ತಾ ಇರೋದು ಬಿಗಿನರ್ಸ್ಗೆ. ಮಿಷಿನಲ್ಲಿ ಈ ಥರ ಕತ್ರಿ ಎಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ, ಸ್ಕೇಲೆಲ್ಲ ಹಾಕ್ಕೊಳ್ಳೋದಕ್ಕೆ ಈ ಥರ ಮಾಡ್ಕೋಬೇಕು ಅಂತೇಳಿ. ನೋಡಿ, ಈ ಥರ ಇಷ್ಟು ಉದ್ದ ಮಾಡಿಕೊಂಡು ನೋಡಿ 4 ಫೋಲ್ಡ್. ಈಗ 4 ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ, ಅಲ್ಲಿ 4 ಫೋಲ್ಡ್ ಇದೆ. ಹಾಗೆ ಮತ್ತೆ ಓಪನ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಸೆಂಟ್ರಲ್ಲಿ ಆ ಕಡೆ 2 ಪಾರ್ಟ್ಸ್ ಮತ್ತು ಈ ಕಡೆ 2 ಪಾರ್ಟ್ಸು ಎರಡು
ಒಂದು ಮಿಷಿನ್ ಸೇಫ್ಟಿ ಹಾಗೆ ಇಡೋದಕ್ಕೂ ನಾವು ಕತ್ರಿ ಅಥವಾ ಒಂದು ಮೆಟೀರಿಯಲ್ಸ್ ಇಡೋದಕ್ಕೆ ಯಾವ ಥರ ಎಲ್ಲ ಯೂಸ್ ಆಗಿದೆ ಅಂತ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಫೋನ್ ಸ್ಕ್ರೀನ್ ಮೇಲೆ ಬಟನ್ ಮಾಡಿ ಲೈಕ್ ಶೇರ್ ಮಾಡಿ ಓಕೆ ಸಬ್ ಮಾಡ್ಕೊಳ್ಳಿ ಇದೇ ಥರ ಒಂದು ಟಿಪ್ಸಿಗಾಗಿ ಸೊ ವಾಚ್ ಫಾರ್ ನೆಕ್ಸ್ಟ್